ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದುರಾಕ್ರಮ, ಸಚಿವೆ ಹೆಬ್ಬಾಳ್ಕರ್ಗೆ ಮರಾಠಿ ಪ್ರೇಮ. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಮೇಡಮ್? ಸಿದ್ದರಾಮಯ್ಯ ಡಿಕೆಶಿ ನಡುವೆ ಕೋಲ್ಡ್ ವಾರ್. ಎಂಎಲ್ಸಿ ಆಯ್ಕೆಯನ್ನೇ ಮರೆತ ನಾಯಕರು. ಬಜೆಟ್ ಅಧಿವೇಶನ ಘೋಷಣೆಯಾದರೂ 4 ಸ್ಥಾನ ಖಾಲಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ವಾಟರ್ ಮಾಫಿಯಾ. ಡ್ಯಾಂ ಬಳಿಯಲ್ಲೇ ನೀರಿಗೆ ಕೊರತೆ. ಇಡೀ ಗ್ರಾಮಕ್ಕೆ ಒಂದೇ ಬೋರ್ವೆಲ್ನಿಂದ ನೀರು. ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಸಂಭ್ರಮ. ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಹಗ್ಗದ ಸಹಾಯದಿಂದ ನದಿ ದಾಟಿದ ಪರಸೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿರುವ ಜೈಲಿನ ಅಕ್ರಮದ ಬಗ್ಗೆ ಸುದ್ದಿಗಳನ್ನ ಕೇಳ್ತಾನೆ ಇದ್ವಿ. ಕಾರಣ ಅಲ್ಲಿರುವಂತಹ ಕೈದಿಗಳಿಗೆ ಐಷಾರಾಮಿ ಜೀವನ. ಡ್ರಗ್ಸ್, ಗಾಂಜಾ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇತ್ತು ಅನ್ನುವಂತಹ ವಿಚಾರ. ಈಗ ಇಂಥದ್ದೇ ಒಂದು ಸುದ್ದಿ ಮಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಒಂದು ಸಿಸಿಟಿವಿ ದೃಶ್ಯ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮಂಗಳೂರು ಸೆಂಟ್ರಲ್ ಜೈಲಿಗೆ ಕಳ್ಳ ಮಾರ್ಗದಲ್ಲಿ ಏನ್ ಸಪ್ಲೈ ಆಗ್ತಾ ಇದೆ? ಹಾಡ ಹಗಲೇ ಅಮಲು ಪದಾರ್ಥ ಪೂರೈಕೆ ಆಯ್ತಾ? ಕ್ಯಾಮೆರಾದಲ್ಲಿ ಸೆರೆಯಾಯಿತು ಪಟ್ಟಣ ಎಸೆಯುವ ದೃಶ್ಯ. ಜೈಲಿನ ಹೊರಭಾಗದ ರಸ್ತೆಯಿಂದ ಪ್ಲಾಸ್ಟಿಕ್ ಕವರ್ ಅನ್ನ ಎಸೆದಿದ್ದಾರೆ ಕೆಲವರು. ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಲ್ಲಿ ಬಂದು ಇಬ್ಬರು ಈ ಕೃತ್ಯ ಎಸಗಿದ್ದಾರೆ. ಮಂಗಳೂರು ಸೆಂಟ್ರಲ್ ಜೈಲ್ಗೆ ಕಳ್ಳ ಮಾರ್ಗದಲ್ಲಿ ಹಾಗಾದ್ರೆ ಸಪ್ಲೈ ಆಗಿದ್ದೇನು? ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಅಲ್ಲಿ ಬಂದು ಇಬ್ಬರು ಒಂದು ಪಟ್ಟಣ ಎಸೆದು ಹೋಗ್ತಾರೆ ಅಂದ್ರೆ ಆ ಪೊಟ್ಟಣದಲ್ಲಿ ಇರೋದಾದ್ರೂ ಏನು? ಅಮಲು ಪದಾರ್ಥನ ಅಥವಾ ಬೇರೆ ಏನಾದ್ರೂ ಪೂರೈಕೆ ಆಗ್ತಾ ಇದೆಯಾ ಗೊತ್ತಿಲ್ಲ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಒಂದು ದೃಶ್ಯ. ಯಾಕಿಂತ ಅನುಮಾನಗಳು ವ್ಯಕ್ತವಾಗುತ್ತೆ ಅಂತ ಅಂದ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳು ಅಲ್ಲಿಲ್ಲೇ ಯಾಕೆ ಪರಪ್ಪನ ಅಗ್ರಹಾರದಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೆದು ಹೋಗಿದೆ. ಮಂಗಳೂರು ಸೆಂಟ್ರಲ್ ಜೈಲ್ ಒಂದು ಕಾರ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದು ಕಾರು ಬೇರೆ ಯಾರ್ದೂ ಅಲ್ಲ, ಮಾಜಿ ಮೇಯರ್ ಕಾರು. ಅದೇ ಮಾರ್ಗವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಒಂದು ಬೈಕ್ ಹೋಗ್ತಾ ಇರುತ್ತೆ, ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ, ಇಬ್ಬರು ಇರ್ತಾರೆ, ಪೊಟ್ಟನ ತಂದಿರ್ತಾರೆ. ಅದನ್ನ ಸೆಂಟ್ರಲ್ ಜೈಲ್ ಒಳಗಡೆ ಎಸಿತಾ ಇರುವಂತಹ ದೃಶ್ಯವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ರಿಪಬ್ಲಿಕ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೀರಿ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈ ದೃಶ್ಯ ನೋಡಿದ್ರೆ ನಿಮಗೆ ಅನ್ಸುತ್ತೆ ಏನ್ ಎಸ್ತಿರಬಹುದು? ಗಾಂಜಾ ಇರಬಹುದಾ, ಅಥವಾ ಏನಾದ್ರೂ ಅಮಲು ಪದಾರ್ಥಗಳಿರಬಹುದಾ, ಅಥವಾ ಏನಾದ್ರೂ ಪೂರೈಕೆ ಮಾಡಲಾಗ್ತಾ ಇದೆಯಾ? ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ